ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಆಡಿಯೋ ವಿಡಿಯೋ ಸಾಕ್ಷ್ಯ ತೋರಿಸಿ ಸಿಟಿ ರವಿ ಅವರು ಅಶ್ಲೀಲ ಪದಪ್ರಯೋಗ ಮಾಡಿದ್ದು ಸತ್ಯ ಅಂತ ಹೇಳ್ತಿದ್ರೆ ಬಸವರಾಜ ಹೊರಟ್ಟಿ ಅವರು ಪರಿಷತ್ನ ಕಲಾಪದ ಅವಧಿಯಲ್ಲಿ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಈಗ ಲಭ್ಯವಾಗಿರುವ ಆಡಿಯೋ ವಿಡಿಯೋದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಯಾರಾದರೂ ಫೇಕ್ ಮಾಡಿರಬಹುದು ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಹೇಳುವ ಮೂಲಕ ಸಿಟಿ ರವಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ರ ಸಭಾಪತಿಗಳು ಅನ್ನೋ ಅನುಮಾನ. ಸಿಟಿ ರವಿ ಅವರು ಯಾವುದೇ ಅಶ್ಲೀಲ ಹೇಳಿಕೆಯ ವಿಡಿಯೋ ಸದನದಲ್ಲಿ ರೆಕಾರ್ಡ್ ಆಗಿಲ್ಲ. ಇನ್ನು ಸದನದ ವಿಚಾರದಲ್ಲಿ ಪೊಲೀಸರ ಹಸ್ತಕ್ಷೇಪ ಕೂಡ ಸರಿ ಇಲ್ಲ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸ್ತೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಭಾಪತಿ ಹೊರಟ್ಟಿ ಹೇಳಿಕೆ ನೀಡಿದ್ದಾರೆ. ಎಂಬಿ ಪಾಟೀಲ್ರು ಕೂಡ ಇದೇ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ಹೊರಟ್ಟಿ ಅವರ ಹೇಳಿಕೆ ಅದೆರಡನ್ನ ಗಮನಿಸಿ. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದೊಂದು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟ್ ಏನು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ನಮ್ಮ ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ, ನಮ್ಗೆ ಸಂಬಂಧ ಇರೋದು, ನಮ್ಮಲ್ಲಿ ರೆಕಾರ್ಡ್ ಇದೆ. ಹೊರಟ್ಟಿಯವರು ವಿಧಾನಸಭಾ ಅಧ್ಯಕ್ಷರು ಅವರು ಹೇಳಿದ್ದಾರೆ ಅಂದಮೇಲೆ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಯಾಕಂದರೆ ವಿಧಾನಸಭಾ ಅಧ್ಯಕ್ಷರು ಹೇಳಿದ್ಮೇಲೆ ಹಿ ಈಸ್ ದ ಕಸ್ಟೋಡಿಯನ್. ಅವ್ರು ಹೇಳಿದ್ಮೇಲೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಲ್ಲ. ಆದರೆ ಒಂದು ಸತ್ಯ ಇವತ್ತು ದಿವಸ ಇವತ್ತು ಯಾರೂ ಒಬ್ಬರು ಹೆಣ್ಮಗಳು ಇವತ್ತು ಏನು BJP ಅವರು ದೇಶಭಕ್ತಿ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಇತಿಹಾಸ ಬಗ್ಗೆ ಎಲ್ಲವನ್ನು ಮಾತನಾಡ್ತಾರೆ. ಈ ಒಂದು ಪದ ಏನು ಪ್ರಯೋಗ ಮಾಡಿದ್ದಾರೆ ಸಿಟಿ ರವಿಯವರು, ಆ ಪದ ಬಹುಶಃ ಯಾವ ಹೆಣ್ಮಗಳು ಕೂಡ ಇವತ್ತಿನ ದಿವಸ ಅವರು ಸೃಷ್ಟಿ ಮಾಡ್ಕೊಂಡು ಹೇಳುವಂಥ ಪದ ಅಲ್ಲ ಅದು. ನನಗೆ ಹಿಂಗೆ ಅಂದಿದ್ದಾರಂತೆ ಯಾವ ಹೆಣ್ಮಗಳು ಕೂಡ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಮಾಡ್ಕೊಂಡು ಯಾರಾದರೂ ನನಗೆ ಹಿಂಗೆ ಅಂದಿದ್ದಾರೆ, ಆ ಪದ ಅಂದಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಆಡಿಯೋ ವಿಡಿಯೋ ಸಾಕ್ಷ್ಯ ತೋರಿಸಿ ಸಿಟಿ ರವಿ ಅವರು ಅಶ್ಲೀಲ ಪದಪ್ರಯೋಗ ಮಾಡಿದ್ದು ಸತ್ಯ ಅಂತ ಹೇಳ್ತಿದ್ರೆ ಬಸವರಾಜ ಹೊರಟ್ಟಿ ಅವರು ಪರಿಷತ್ನ ಕಲಾಪದ ಅವಧಿಯಲ್ಲಿ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಈಗ ಲಭ್ಯವಾಗಿರುವ ಆಡಿಯೋ ವಿಡಿಯೋದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಯಾರಾದರೂ ಫೇಕ್ ಮಾಡಿರಬಹುದು ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಹೇಳುವ ಮೂಲಕ ಸಿಟಿ ರವಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ರ ಸಭಾಪತಿಗಳು ಅನ್ನೋ ಅನುಮಾನ. ಸಿಟಿ ರವಿ ಅವರು ಯಾವುದೇ ಅಶ್ಲೀಲ ಹೇಳಿಕೆಯ ವಿಡಿಯೋ ಸದನದಲ್ಲಿ ರೆಕಾರ್ಡ್ ಆಗಿಲ್ಲ. ಇನ್ನು ಸದನದ ವಿಚಾರದಲ್ಲಿ ಪೊಲೀಸರ ಹಸ್ತಕ್ಷೇಪ ಕೂಡ ಸರಿ ಇಲ್ಲ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸ್ತೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಭಾಪತಿ ಹೊರಟ್ಟಿ ಹೇಳಿಕೆ ನೀಡಿದ್ದಾರೆ. ಎಂಬಿ ಪಾಟೀಲ್ರು ಕೂಡ ಇದೇ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ಹೊರಟ್ಟಿ ಅವರ ಹೇಳಿಕೆ ಅದೆರಡನ್ನ ಗಮನಿಸಿ. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದೊಂದು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟ್ ಏನು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ನಮ್ಮ ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ, ನಮ್ಗೆ ಸಂಬಂಧ ಇರೋದು, ನಮ್ಮಲ್ಲಿ ರೆಕಾರ್ಡ್ ಇದೆ. ಹೊರಟ್ಟಿಯವರು ವಿಧಾನಸಭಾ ಅಧ್ಯಕ್ಷರು ಅವರು ಹೇಳಿದ್ದಾರೆ ಅಂದಮೇಲೆ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಯಾಕಂದರೆ ವಿಧಾನಸಭಾ ಅಧ್ಯಕ್ಷರು ಹೇಳಿದ್ಮೇಲೆ ಹಿ ಈಸ್ ದ ಕಸ್ಟೋಡಿಯನ್. ಅವ್ರು ಹೇಳಿದ್ಮೇಲೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಲ್ಲ. ಆದರೆ ಒಂದು ಸತ್ಯ ಇವತ್ತು ದಿವಸ ಇವತ್ತು ಯಾರೂ ಒಬ್ಬರು ಹೆಣ್ಮಗಳು ಇವತ್ತು ಏನು BJP ಅವರು ದೇಶಭಕ್ತಿ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಇತಿಹಾಸ ಬಗ್ಗೆ ಎಲ್ಲವನ್ನು ಮಾತನಾಡ್ತಾರೆ. ಈ ಒಂದು ಪದ ಏನು ಪ್ರಯೋಗ ಮಾಡಿದ್ದಾರೆ ಸಿಟಿ ರವಿಯವರು, ಆ ಪದ ಬಹುಶಃ ಯಾವ ಹೆಣ್ಮಗಳು ಕೂಡ ಇವತ್ತಿನ ದಿವಸ ಅವರು ಸೃಷ್ಟಿ ಮಾಡ್ಕೊಂಡು ಹೇಳುವಂಥ ಪದ ಅಲ್ಲ ಅದು. ನನಗೆ ಹಿಂಗೆ ಅಂದಿದ್ದಾರಂತೆ ಯಾವ ಹೆಣ್ಮಗಳು ಕೂಡ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಮಾಡ್ಕೊಂಡು ಯಾರಾದರೂ ನನಗೆ ಹಿಂಗೆ ಅಂದಿದ್ದಾರೆ, ಆ ಪದ ಅಂದಿದ್ದಾರೆ.
ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಆಡಿಯೋ ವಿಡಿಯೋ ಸಾಕ್ಷ್ಯ ತೋರಿಸಿ ಸಿಟಿ ರವಿ ಅವರು ಅಶ್ಲೀಲ ಪದಪ್ರಯೋಗ ಮಾಡಿದ್ದು ಸತ್ಯ ಅಂತ ಹೇಳ್ತಿದ್ರೆ ಬಸವರಾಜ್ ಹೊರಟ್ಟಿ ಅವರು ಪರಿಷತ್ನ ಕಲಾಪದ ಅವಧಿಯಲ್ಲಿ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಈಗ ಲಭ್ಯವಾಗಿರುವ ಆಡಿಯೋ ವಿಡಿಯೋದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾರಾದರೂ ಫೇಕ್ ಮಾಡಿರಬಹುದು ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಹೇಳುವ ಮೂಲಕ ಸಿಟಿ ರವಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ರ ಸಭಾಪತಿಗಳು ಅನ್ನೋ ಅನುಮಾನ. ಸಿಟಿ ರವಿ ಅವರು ಯಾವುದೇ ಅಶ್ಲೀಲ ಹೇಳಿಕೆಯ ವಿಡಿಯೋ ಸದನದಲ್ಲಿ ರೆಕಾರ್ಡ್ ಆಗಿಲ್ಲ. ಇನ್ನು ಸದನದ ವಿಚಾರದಲ್ಲಿ ಪೊಲೀಸರ ಹಸ್ತಕ್ಷೇಪ ಕೂಡ ಸರಿ ಇಲ್ಲ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸ್ತೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಭಾಪತಿ ಹೊರಟ್ಟಿ ಹೇಳಿಕೆ ನೀಡಿದ್ದಾರೆ. ಎಂಬಿ ಪಾಟೀಲ್ರು ಕೂಡ ಇದೇ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ಹೊರಟ್ಟಿ ಅವರ ಹೇಳಿಕೆ ಅದೆರಡನ್ನ ಗಮನಿಸಿ. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟಿಂಗ್ ಮತ್ತು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟಿಂಗ್ ಬರ್ತದೆ, ಅದ್ರ ಮೇಲೆ ನಮ್ಮ ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗೇ ಇಲ್ಲ, ಆಗಿಲ್ಲ. ಯಾರೋ ಫೇಕ್ ಮಾಡ್ಕೊಂಡ್ರು, ನಮಗೆ ಸಂಬಂಧ ಇರೋದು, ನಮ್ಮಲ್ಲಿ ರೆಕಾರ್ಡ್ ಇದೆ. ಹೊರಟ್ಟಿ ಅವರು ವಿಧಾನಸಭಾ ಅಧ್ಯಕ್ಷರು ಅವರು ಹೇಳಿದ್ದಾರೆ ಅಂದಮೇಲೆ ಅದಕ್ಕೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಯಾಕಂದರೆ ವಿಧಾನಸಭಾ ಅಧ್ಯಕ್ಷರು ಹೇಳಿದ್ಮೇಲೆ ಹಿ ಈಸ್ ದ ಕಸ್ಟೋಡಿಯನ್. ಅವ್ರು ಹೇಳಿದ್ಮೇಲೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಲ್ಲ. ಆದರೆ ಒಂದು ಸತ್ಯ ಇವತ್ತು ಯಾರೋ ಒಬ್ಬರು ಹೆಣ್ಮಗಳು ಇವತ್ತು ಏನು BJPಯವರು ದೇಶಭಕ್ತಿ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಇತಿಹಾಸ ಬಗ್ಗೆ ಎಲ್ಲವನ್ನು ಮಾತನಾಡ್ತಾರೆ. ಈ ಒಂದು ಪದ ಏನು ಪ್ರಯೋಗ ಮಾಡಿದ್ದಾರೆ ಸಿಟಿ ರವಿಯವರು, ಆ ಪದ ಬಹುಶಃ ಯಾವ ಹೆಣ್ಮಗಳು ಕೂಡ ಇವತ್ತಿನ ದಿವಸ ಅವರು ಸೃಷ್ಟಿ ಮಾಡ್ಕೊಂಡು ಹೇಳುವಂಥ ಪದ ಅಲ್ಲ ಅದು. ನನಗೆ ಹಿಂಗೆ ಅಂದಿದ್ದಾರಂತೆ ಯಾವ ಹೆಣ್ಮಗಳು ಕೂಡ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಮಾಡ್ಕೊಂಡು ಯಾರಾದರೂ ನನಗೆ ಹಿಂಗೆ ಅಂದಿದ್ದಾರೆ, ಆ ಪದ ಅಂದಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಆಡಿಯೋ ವಿಡಿಯೋ ಸಾಕ್ಷ್ಯ ತೋರಿಸಿ ಸಿಟಿ ರವಿ ಅವರು ಅಶ್ಲೀಲ ಪದಪ್ರಯೋಗ ಮಾಡಿದ್ದು ಸತ್ಯ ಅಂತ ಹೇಳ್ತಿದ್ರೆ ಬಸವರಾಜ್ ಹೊರಟ್ಟಿ ಅವರು ಪರಿಷತ್ನ ಕಲಾಪದ ಅವಧಿಯಲ್ಲಿ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಈಗ ಲಭ್ಯವಾಗಿರುವ ಆಡಿಯೋ ವಿಡಿಯೋದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾರಾದರೂ ಫೇಕ್ ಮಾಡಿರಬಹುದು ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಹೇಳುವ ಮೂಲಕ ಸಿಟಿ ರವಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ರ ಸಭಾಪತಿಗಳು ಅನ್ನೋ ಅನುಮಾನ. ಸಿಟಿ ರವಿ ಅವರು ಯಾವುದೇ ಅಶ್ಲೀಲ ಹೇಳಿಕೆಯ ವಿಡಿಯೋ ಸದನದಲ್ಲಿ ರೆಕಾರ್ಡ್ ಆಗಿಲ್ಲ. ಇನ್ನು ಸದನದ ವಿಚಾರದಲ್ಲಿ ಪೊಲೀಸರ ಹಸ್ತಕ್ಷೇಪ ಕೂಡ ಸರಿ ಇಲ್ಲ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸ್ತೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಭಾಪತಿ ಹೊರಟ್ಟಿ ಹೇಳಿಕೆ ನೀಡಿದ್ದಾರೆ. ಎಂಬಿ ಪಾಟೀಲ್ರು ಕೂಡ ಇದೇ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ಹೊರಟ್ಟಿ ಅವರ ಹೇಳಿಕೆ ಅದೆರಡನ್ನ ಗಮನಿಸಿ. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟಿಂಗ್ ಮತ್ತು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟಿಂಗ್ ಬರ್ತದೆ, ಅದ್ರ ಮೇಲೆ ನಮ್ಮ ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗೇ ಇಲ್ಲ, ಆಗಿಲ್ಲ. ಯಾರೋ ಫೇಕ್ ಮಾಡ್ಕೊಂಡ್ರು, ನಮಗೆ ಸಂಬಂಧ ಇರೋದು, ನಮ್ಮಲ್ಲಿ ರೆಕಾರ್ಡ್ ಇದೆ. ಹೊರಟ್ಟಿ ಅವರು ವಿಧಾನಸಭಾ ಅಧ್ಯಕ್ಷರು ಅವರು ಹೇಳಿದ್ದಾರೆ ಅಂದಮೇಲೆ ಅದಕ್ಕೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಯಾಕಂದರೆ ವಿಧಾನಸಭಾ ಅಧ್ಯಕ್ಷರು ಹೇಳಿದ್ಮೇಲೆ ಹಿ ಈಸ್ ದ ಕಸ್ಟೋಡಿಯನ್. ಅವ್ರು ಹೇಳಿದ್ಮೇಲೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಲ್ಲ. ಆದರೆ ಒಂದು ಸತ್ಯ ಇವತ್ತು ಯಾರೋ ಒಬ್ಬರು ಹೆಣ್ಮಗಳು ಇವತ್ತು ಏನು BJPಯವರು ದೇಶಭಕ್ತಿ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಇತಿಹಾಸ ಬಗ್ಗೆ ಎಲ್ಲವನ್ನು ಮಾತನಾಡ್ತಾರೆ. ಈ ಒಂದು ಪದ ಏನು ಪ್ರಯೋಗ ಮಾಡಿದ್ದಾರೆ ಸಿಟಿ ರವಿಯವರು, ಆ ಪದ ಬಹುಶಃ ಯಾವ ಹೆಣ್ಮಗಳು ಕೂಡ ಇವತ್ತಿನ ದಿವಸ ಅವರು ಸೃಷ್ಟಿ ಮಾಡ್ಕೊಂಡು ಹೇಳುವಂಥ ಪದ ಅಲ್ಲ ಅದು. ನನಗೆ ಹಿಂಗೆ ಅಂದಿದ್ದಾರಂತೆ ಯಾವ ಹೆಣ್ಮಗಳು ಕೂಡ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಮಾಡ್ಕೊಂಡು ಯಾರಾದರೂ ನನಗೆ ಹಿಂಗೆ ಅಂದಿದ್ದಾರೆ, ಆ ಪದ ಅಂದಿದ್ದಾರೆ.